ಓಕೆ, ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯೊಬ್ಬರನ್ನು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿದಂತಹ ವಿಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಜಾತಾ ಹಂಡಿ ಕುಟುಂಬಸ್ಥರಿಗೆ ಪೊಲೀಸರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೇಶವಾಪುರ ಠಾಣೆ ಪೊಲೀಸರು ಕುಟುಂಬಸ್ಥರಿಗೆ ನೋಟಿಸ್ ಕೊಟ್ಟಿರೋದು. ನೋಟಿಸ್ ನೀಡಿ ಸಹಿ ಪಡೆದಿದ್ದಾರೆ ಪೊಲೀಸ್ ಸಿಬ್ಬಂದಿ. ಸಹೋದರ ಮರ್ಯಾದಾಸ್ ಮತ್ತು ಕಮಲಮ್ಮಗೆ ನೋಟಿಸನ್ನು ಕೊಡಲಾಗಿದೆ. ಜನವರಿ 2ರಂದು ದಾಖಲಾಗಿದ್ದಂತಹ ಪ್ರಕರಣ ಇದು. ಪ್ರಶಾಂತ್ ಬೊಮ್ಮಾಜಿ ನೀಡಿದ್ದಂತಹ ಒಂದು ದೂರು, ಆ ದೂರಿಗೆ ಸುಜಾತಾ ಹಂಡಿ ಸೇರಿ 7 ಜನರ ವಿರುದ್ಧ ದಾಖಲಾಗಿತ್ತು ದೂರು. ಇದೇ ಪ್ರಕರಣದಲ್ಲಿ ಈಗ ಸುಜಾತಾ ಹಂಡಿ ಬಂಧನ ಆಗಿರ್ತಕ್ಕಂಥದ್ದು ಕೂಡ. ಇದೀಗ ಇನ್ನುಳಿದವರಿಗೆ ನೋಟಿಸನ್ನು ಕೊಡಲಾಗಿದೆ, ಕುಟುಂಬದವರಿಗೆ ಅಂತ ಸದ್ಯಕ್ಕೆ ಬರ್ತಾ ಇರತಕ್ಕಂಥ ಮಾಹಿತಿ. ಈ ಪ್ರಕರಣ ಎಲ್ಲೋ ಹೋಗಿ ಎಲ್ಲೋ ತಿರುಗಿಕೊಂಡು ಏನೇನೋ ಆಗೋಯ್ತು ಕೊನೆಗೆ. ಬಟ್ ಜನವರಿ 2ನೇ ತಾರೀಕು ಒಂದು ದೂರು ದಾಖಲಾಗುತ್ತೆ ಸುಜಾತಾ ಸೇರಿದಂತೆ 7 ಜನರ ವಿರುದ್ಧ. ಆ ಸಂದರ್ಭದಲ್ಲಿ ಏನೋ ಆಕೆಯನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗ್ತಾರೆ, ಆಕೆ ಬಟ್ಟೆಯನ್ನು ವಿವಸ್ತ್ರಗೊಳಿಸಿದ್ರು, ಹಾಗೆ ಹೀಗೆ ಅಂತೆಲ್ಲ ಒಂದಷ್ಟು ಆರೋಪಗಳು ಬಂತು. ಈಗ ಸುಜಾತಾ ಅವರ ತಾಯಿ ಕಮಲಮ್ಮ, ಸಹೋದರ ಇಬ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಳ್ಳೋಣ. ಸುನಿಲ್, ಈಗ ಕುಟುಂಬಸ್ಥರಿಗೆ ಕೊಟ್ಟಿರ್ತಕ್ಕಂಥ ನೋಟಿಸ್ನಲ್ಲಿ ಏನಿದೆ? ಅರವಿಂದ್, ಈ ನೋಟಿಸ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಪೊಲೀಸರು ಅವರಿಗೆ ಮನವರಿಕೆ ಮಾಡಿರುವಂಥದ್ದು. 2ನೇ ತಾರೀಕು ಈ ರೀತಿ ನಿಮ್ಮ ಮೇಲೆ ಒಂದು ದೂರು ದಾಖಲಾಗಿದೆ. ಈ ದೂರಿನನ್ವಡ ನಿಮ್ಮ ಮೇಲೆ ಅಲ್ಲೇ ಆರೋಪ ಕೇಳಿ ಬಂದಿದೆ, ಹೀಗಾಗಿ ನೀವು ಬಂದು ಠಾಣೆಗೆ ವಿಚಾರಣೆಗೆ ಹಾಜರಾಗಿ ಅಂತ ಕೇಶವಾಪುರ ಪೊಲೀಸರು ಮತ್ತು ಅದರ ಜೊತೆಗೆ ವಿಶೇಷ ಒಂದು ತಂಡದ ಒಂದು ಸಮಿತಿಯ ಒಂದು ನೇತೃತ್ವವನ್ನು ವಹಿಸಿರುವಂಥ ACP ಶಿವರಾಜ್ ಅವರು ಈ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು. ನೀವು ಹೇಳಿದಂತೆ ಈ ಪ್ರಕರಣ ಮೊದಲಿನಿಂದ BLO ಇಂದ ಆರಂಭವಾಗಿ ಅದು ಸುಜಾತ ಹಂಡಿ ಬಂಧನ, ಸುವರ್ಣ ಕಲ್ಕುಂಟ್ಲ ಬಂಧನ, ಅದಾದ ಮೇಲೆ ದೂರು, ಪ್ರತ್ಯಾರೋಪ, ರಾಜಕೀಯ, ಹೀಗಿದೆಲ್ಲವನ್ನು ಹೊರತುಪಡಿಸಿ ಈಗ ಪೊಲೀಸರು ಮತ್ತೊಂದು ಆಯಾಮದಲ್ಲಿ ತನಿಖೆಯನ್ನು ಆರಂಭಿಸಿರುವಂಥದ್ದು. ಅಂದು BLO ಒಂದು ಏರಿಯಾಕ್ಕೆ ಸರ್ವೆಗೆ ಹೋದಾಗ ಗಲಾಟೆ ಹೇಗೆ ಆರಂಭ ಆಯಿತು, ಆ ಗಲಾಟೆಯಲ್ಲಿ ಪ್ರಮುಖ ಒಂದು ಸಂತ್ರಸ್ತ ಆಗಿರೋದು ಪ್ರಶಾಂತ್ ಅನ್ನುವ ವ್ಯಕ್ತಿ. ಆ ಪ್ರಶಾಂತ್ ಕೊಟ್ಟಂಥ ದೂರಿನ ಆಧಾರದಲ್ಲಿ ಮರ್ಯಾದಾಸು, ಕಮಲಮ್ಮ ಅಲಿಯಾಸ್ ಮೇರಿ, ಹೀಗೆ ಅವರ ಒಂದು ಅವರ ಅಕ್ಕ ವಿಜಯಲಕ್ಷ್ಮಿ, ಸುಜಾತ, ಹೀಗೆ ಹಲವಾರು ಹೆಸರುಗಳು ಇರ್ತವೆ. ಕೇವಲ ಪೊಲೀಸರು ಸುಜಾತ ಅವರನ್ನು ಮಾತ್ರ ಇಲ್ಲಿವರೆಗೆ ಬಂಧನ ಮಾಡಿದ್ರು ಈ ಪ್ರಕರಣದಲ್ಲಿ. ಈಗ ಇವರ ಮೇಲೂ ಕೂಡ ಬಂಧನ ಸಾಧ್ಯ ಇರುವಂಥದ್ರಲ್ಲಿ ಪ್ರಾಥಮಿಕ ತನಿಖೆ ವಿಚಾರವಾಗಿ ಅವರನ್ನು ವಿಚಾರಣೆಗೆ ಕರೆದಿರುವಂಥದ್ದು, ನೋಟಿಸ್ ಕೊಟ್ಟ. ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುನಿಲ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗ ಎರಡೆರಡು ಥರದಲ್ಲಿ ಈಗ ಇನ್ವೆಸ್ಟಿಗೇಷನ್ ಆಗಬೇಕಾಗುತ್ತೆ. ವಿವಸ್ತ್ರಗೊಳಿಸಿರ್ತಕ್ಕಂಥದ್ದು ನಿನ್ನೆ ವಿಚಾರ, ಬಟ್ ಅದಕ್ಕೆ ಹಿಂದೆ ಸುಜಾತ ಮೇಲೆ ದಾಖಲಾಗಿತ್ತಲ್ಲ ಕಂಪ್ಲೇಂಟು, ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ. 7 ಜನರ ಮೇಲೆ FIR ಆಗಿರೋದು. FIR ಆದಮೇಲೆ ನೋಟಿಸ್ ಕೊಟ್ಟು ವಿಚಾರಣೆ ಕರೀಲೇಬೇಕು. ಸೊ ಹಾಗಾಗಿ ಈ ಲೆಕ್ಕಾಚಾರ.